ಒಂದು ಫುಟ್ಬಾಲ್ ಪಂದ್ಯದ ವೀಕ್ಷಕರಲ್ಲಿ 1/6 ಭಾಗದಷ್ಟು ವೀಕ್ಷಕರು ನೆರಳಿನಲ್ಲಿಯೂ ಉಳಿದ 4,000 ವೀಕ್ಷಕರು ಬಿಸಿಲಿನಲ್ಲಿಯೂ ಕುಳಿತಿದ್ದಾರೆ. ಹಾಗಾದರೆ ಒಟ್ಟು ವೀಕ್ಷಕರ ಸಂಖ್ಯೆ, ಸಪೋಸ್ ಒಟ್ಟು ವೀಕ್ಷಕರ ಸಂಖ್ಯೆ ಎಕ್ಸ್ ಅಂತ ಅಂದ್ಕೊಂಡ್ರೆ ಇದರಲ್ಲಿ ಒಂದಷ್ಟು ಜನ ನೆರಳಲ್ಲಿ ಕೂತಿದ್ದಾರೆ, ಇನ್ನೊಂದಷ್ಟು ಜನ ಬಿಸಿಲಲ್ಲಿ ಕೂತಿದ್ದಾರೆ. ನೆರಳಲ್ಲಿ ಕೂತಿರೋರು ಎಷ್ಟು ಜನ ಅಂತಂದ್ರೆ ಒಟ್ಟು ಎಷ್ಟಿದಾರ ಅದರ 1/6 ಭಾಗದಷ್ಟು. ಅದರ 1/6 ಭಾಗದಷ್ಟು ಅಂತಂದ್ರೆ ಎಕ್ಸ್ ಟೈಮ್ಸ್ ಆಫ್ 1/6 ಅಂತ ಅರ್ಥ. ಎಕ್ಸ್ ನ 1/6 ಭಾಗದಷ್ಟು. ಇದನ್ನ ಏನಂತ ಬರಿಬಹುದು, x/6 ಅಂತ ಬರಿಬಹುದು. x/6 ಇದು ನೆರಳಲ್ಲಿ ಕೂತಿರೋರು. ಇನ್ನು ಬಿಸಿಲಲ್ಲಿ ಕೂತಿರೋರು ಎಷ್ಟು ಜನ ಅಂತಂದ್ರೆ 4,000 ಜನ. ಸೊ ಒಟ್ಟು ಬಿಸಿಲಲ್ಲಿ ಕೂತಿರೋರು ನೆರಳಲ್ಲಿ ಕೂತಿರೋರು ಒಟ್ಟು ಸೇರಿದ್ರೆ ನಮಗೆ ಒಟ್ಟು ವೀಕ್ಷಕರ ಸಂಖ್ಯೆ ಬರ್ತದೆ. ಒಟ್ಟು ವೀಕ್ಷಕರ ಸಂಖ್ಯೆ ಎಕ್ಸ್. ನಾವೀಗ ಎಕ್ಸ್ ಬೆಲೆ ಕಂಡುಹಿಡಿಬೇಕು. ಈಗ x/6 ಅನ್ನ ಬಲಗಡೆ ತಗೊಂಡ್ಬರ್ರಿ. 4,000 = x - x/6. ಸೊ ಈಗ ಲಸ ತಗೊಳ್ರಿ, LCM. ಇಲ್ಲಿ 6 ಈ ಕಡೆ ಬರ್ತದೆ, 1 ಈ ಕಡೆ ಬರ್ತದೆ. ಸೊ 4,000 = 6 × x, 6x - x / 6. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ 6 4,000 × 6 ಇಲ್ಲಿ 6x - x ಅಂತಂದ್ರೆ 5x. ಸೊ ಎಷ್ಟಾಗ್ತದೆ ಅಲ್ಲಿಗೆ, ಇಲ್ಲಿ 4,000 × 6 ಅಂತಂದ್ರೆ 6 × 4 = 24,000 = 5x. ಸೊ ಎಕ್ಸ್ ಬೇಕು ಅಂದ್ರೆ 5ನ್ನ ಭಾಗಿಸ್ಬಿಡ್ರಿ. 5 1 5 4 20, ಇಲ್ಲಿ 4 ಉಳಿತು, 40 ತಗೊಂಡ್ರೆ 5 8 40, 2 0. ದೇರ್ಫೋರ್ ಒಟ್ಟು ವೀಕ್ಷಕರು ಎಷ್ಟು ಜನ ಅಂತಂದ್ರೆ 4,800. ಒಟ್ಟು ವೀಕ್ಷಕರು 4,800. ಸೊ ಆಪ್ಷನ್ 3, ಥರ್ಡ್ ಆಪ್ಷನ್ ಕರೆಕ್ಟ್. 2/3 ನಲ್ಲಿ ಎಷ್ಟು 1/6 ಇವೆ? ಸೊ ಆಲ್ರೆಡಿ ಈ ರೀತಿ ಒಂದು ಕ್ವಶನ್ ಲಾಸ್ಟ್ ವಿಡಿಯೋನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಏನ್ ಮಾಡಬೇಕು, ಡಿವೈಡ್ ಮಾಡಬೇಕು, ಭಾಗಾಕಾರ. 2/3 ಭಾಗಲೆ 1/6. ಸೊ ಫಸ್ಟ್ ಭಿನ್ನರಾಶಿ ಹಂಗೆ ಇರ್ತದೆ. ಭಾಗಾಕಾರನ ಗುಣಾಕಾರ ಮಾಡ್ಕೊಂಡ್ರೆ 1/6ನ್ನ ರೆಸಿಪ್ರೋಕಲ್ ತಗೋಬೇಕು, ಅಂದ್ರೆ ವ್ಯುತ್ಕ್ರಮ. 1/6ರ ವ್ಯುತ್ಕ್ರಮ 6/1 ಅಥವಾ 6. 3 1 3 2 6. ಸೊ 2 2 4. ಸೊ 2/3ರಲ್ಲಿ 1/6ಗಳು ಎಷ್ಟಿರ್ತವೆ ಅಂತಂದ್ರೆ 4 ಇರ್ತವೆ ಅಂತ. ಸೊ ಅದನ್ನ ಇನ್ನೊಂದು ರೀತಿ ಮಾಡೋದಾದ್ರೆ 1/6ಗಳು ಎಷ್ಟು 4 ಮಾಡಿದ್ರೆ ಎಷ್ಟಾಗ್ತದೆ, 2/3 ಬರಬೇಕು. ನೋಡಿ, 2 2 4 2 3 6. ದೇರ್ಫೋರ್ 2/3 ಬಂತಲ್ಲ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಒಂದು ಚಾಕೊಲೇಟ್ ಅನ್ನು 12 ಭಾಗಗಳಾಗಿ ಮಾಡಿದೆ. ಮಂಜು ಅದರ 1/4 ಭಾಗವನ್ನು, ಅಂಜುಗೆ 1/3 ಭಾಗವನ್ನು, ಸುಜಾತಾಗೆ ಮತ್ತು 1/6 ಭಾಗವನ್ನು ಫಿಜಾಗೆ ಕೊಟ್ಟಳು. 1/4 ಭಾಗವನ್ನು ಅಂಜುಗೆ, ನೋಡಿ ಅಂಜುಗೆ ಕೊಟ್ಟಿರೋದು 1/4 ಭಾಗ. 1/3 ಭಾಗನ ಕೊಟ್ಟಿರೋದು ಸುಜಾತಾಗೆ. 1/6 ಭಾಗನ ಫಿಜಾಗೆ ಕೊಟ್ಟರು. ಹಾಗಾದ್ರೆ ಮಂಜು ಬಳಿ ಉಳಿದಿರುವ ಚಾಕ್ಲೇಟ್ ತುಂಡುಗಳು ಎಷ್ಟು? ಓಕೆ, ಈಗ ಒಟ್ಟು ಒಂದು ಚಾಕ್ಲೇಟ್ ತುಂಡುಗಳು ಎಷ್ಟಿದೆ ಅಂತಂದ್ರೆ 12 ತುಂಡುಗಳು ಇರೋದು. ಟೋಟಲ್ 12 ಪೀಸ್ ಆಗಿ ಮಾಡಿರೋದು ಫಸ್ಟ್ಗೆ. ಅದರಲ್ಲಿ 1/4 ಭಾಗ ಅಂತಂದ್ರೆ 1/4 ಭಾಗ ಅಂತಂದ್ರೆ ಎಷ್ಟು ಪೀಸ್ ತಗೊಂಡಿದ್ದಾರೆ ನೋಡಿ. ಇದನ್ನ ಒಟ್ಟು ಪೀಸ್ನ 12 ಪೀಸ್ ಅಲ್ಲ, ಈ ಕೆಳಗಡೆ ಒಟ್ಟು ಪೀಸ್ಗಳು ಇರ್ತವೆ ಯಾವಾಗಲೂ. ಸೊ ಇದನ್ನ 12 ಮಾಡಬೇಕು ಅಂತಂದ್ರೆ ಅಂಶ ಮತ್ತು ಛೇದಕ್ಕೆ 3ರಿಂದ ಗುಣಿಸ್ರಿ. ಸೊ 3 1 3, 4 3 12. ಅಂದ್ರೆ ಅಂಜುಗೆ ಎಷ್ಟು ಭಾಗ ಬಂದಿದೆ ಅಂತಂದ್ರೆ 3 ಭಾಗಗಳು ಬಂದಿರ್ತದೆ. 12ರಲ್ಲಿ 3 ಭಾಗ ಇದು ಅಂಜುಗೆ ಬಂದಿರೋದು. ಇನ್ನು ಸುಜಾತಾಗೆ ಎಷ್ಟು ಬಂದಿರ್ತದೆ ಅಂತಂದ್ರೆ ಸುಜಾತಾಗೆ 1/3. ಸೊ ಒಟ್ಟು 12 ಪೀಸ್ ಅಂತಂದ್ರೆ ಇಲ್ಲಿ 4ರಿಂದ ಗುಣಿಸ್ರಿ, ಒಟ್ಟು 12 ಆಗ್ತದೆ. ಅಂಶಕ್ಕೂ 4ರಿಂದ ಗುಣಿಸ್ಬೇಕು. 1 4 4, 3 4 12. ನೋಡಿ 12ರಲ್ಲಿ ಸುಜಾತಾಗೆ ಎಷ್ಟು ಪೀಸ್ಗಳು ಬಂದಿರುತ್ತೆ ಅಂತಂದ್ರೆ 4 ಪೀಸ್ ಬಂದಿರ್ತದೆ. ಇನ್ನು ಫಿಜಾಗೆ ಬಂದಿರೋದು 1/6. ಸೊ ಇದನ್ನ 12 ಮಾಡಬೇಕು ಅಂತಂದ್ರೆ 2ರಿಂದ ಗುಣಿಸ್ಬೇಕು. ಸೊ 2 1 2, 6 7 12. 12ರಲ್ಲಿ 2 ಭಾಗನ 2 ಪೀಸ್ ಯಾರು ತಗೊಂಡಿದ್ದಾರೆ, ಫಿಜಾ ತಗೊಂಡಿದ್ದಾರೆ. ಸೊ ಒಟ್ಟು ಎಷ್ಟು ಪೀಸ್ಗಳು ಇವ್ರು 3 ಜನ ತಗೊಂಡಿರೋದು ಅಂತಂದ್ರೆ 3 + 4 + 2 ಒಟ್ಟು ಪೀಸ್ಗಳು ಇವ್ರು ತಗೊಂಡಿರೋದು. 4 3 7, 2 9. ಸೊ 9 ಪೀಸ್ಗಳನ್ನ ಯಾರು ತಗೊಂಡಿದ್ದಾರೆ, ಈ ಅಂಜು, ಸುಜಾತ ಮತ್ತು ಫಿಜಾ ಅನ್ನೋರು ತಗೊಂಡಿದ್ದಾರೆ. ಸೊ ಇವ್ರು 3 ಜನ ಇಷ್ಟು 9 ಪೀಸ್ ತಗೊಂಡ್ರೆ ಟೋಟಲ್ ಇದ್ದಿದ್ದು 12 ಪೀಸು. ಅದರಲ್ಲಿ 9 ಪೀಸನ್ನ ಇವ್ರು ತಗೊಂಡ್ರೆ ಉಳಿದಿರೋಂಥ ಪೀಸ್ಗಳು ಎಷ್ಟು ಅಂತಂದ್ರೆ 3 ಪೀಸ್ ಉಳಿತದೆ.
ಹಾಗಾಗಿ 3 ಭಾಗಗಳು ಯಾರಿಗೆ? ಮಂಜು ಅನ್ನೋರಿಗೆ ಉಳಿತದೆ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 1/2ರಲ್ಲಿ ಎಷ್ಟು 1/8ಗಳಿವೆ? ಸೇಮ್ ಇದೇ ರೀತಿ ಕ್ವಶನ್ ನಾವು ಈಗ ತಾನೇ ಸಾಲ್ವ್ ಮಾಡಿದೀವಿ. ಜಸ್ಟ್ ಭಾಗಾಕಾರ ಮಾಡಬೇಕು. 1/2 ಭಾಗಾಕಾರ 1/8. ಸೊ 1/2 ಆಸ್ ಇಟ್ ಈಸ್, ಭಾಗಾಕಾರನ ಗುಣಾಕಾರ ಮಾಡಿ 1/8 8/1 ಅಂತ ಬರ್ಕೊಂಡ್ರೆ 2 1 2 4 8, therefore 4 ಆಪ್ಷನ್ ಅಂದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ರಮಾ ತಾನು ಸಂಗ್ರಹಿಸಿದ ಅಂಚೆಯ ಚೀಟಿಗಳ 1/3ರಷ್ಟನ್ನು ಅವಳ ಸಹೋದರನಿಗೆ ನೀಡಿದಳು. ಅವಳ ಸಹೋದರಿಗೆ 2/5 ಭಾಗದಷ್ಟು ಅಂಚೆ ಚೀಟಿಗಳನ್ನು ನೀಡಿದಳು. ಆಗ ಅವಳ ಬಳಿ 96 ಅಂಚೆ ಚೀಟಿಗಳು ಮಾತ್ರ ಉಳಿದವು. ಹಾಗಾದರೆ ಅವಳು ಸಂಗ್ರಹಿಸಿದ್ದ ಒಟ್ಟು ಅಂಚೆ ಚೀಟಿಗಳು ಎಷ್ಟು? ಆಗ್ಲೇನೆ ಒಂದು ಫುಟ್ಬಾಲ್ದೇನೋ ವೀಕ್ಷಕರದ್ದು ಇತ್ತಲ್ಲ, ಅದೇ ರೀತಿ ಒಂದು ಕ್ವಶನ್ ಇದು. ಫಸ್ಟ್, ಸಹೋದರನಿಗೆ ನೀಡಿದ ಅಂಚೆ ಚೀಟಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ x/3 ಅಂದ್ರೆ x ಇಂಟು 1/3 ಅಂತ ಇರ್ತದೆ. ಅದನ್ನ x ಇಂಟು 1/3 x/3 ಅಂತ ಬರ್ತದೆ. ಪ್ಲಸ್ ಇದ್ಯಾವ್ದಿದು? ಸಹೋದರನಿಗೆ ನೀಡಿದ. ಆಮೇಲೆ ಅವಳ ಸಹೋದರಿಗೆ 2/5 ಭಾಗದಷ್ಟು ಅಂದ್ರೆ x ನ 2/5 ಭಾಗ ಅಂತ. ಹಂಗಾಗಿ ಇದನ್ನ x ಇಂಟು 2ನ್ನ 2x/5. ಸೊ ಒಂದಷ್ಟು ಸಹೋದರನಿಗೆ ಕೊಟ್ಲು, ಇನ್ನೊಂದಷ್ಟು ಸಹೋದರಿಗೆ ಕೊಟ್ಟು, ಪ್ಲಸ್ ತನ್ನ ಹತ್ರನೂ ಒಂದಷ್ಟು ಅಂಚೆ ಚೀಟಿಗಳಿದೆ. ಎಷ್ಟು ಉಳಿದಿದೆ ಅಂದ್ರೆ 96. ಸೊ ಒಟ್ಟು ಅಂಚೆ ಚೀಟಿಗಳು ಎಷ್ಟು ಅಂತಂದ್ರೆ x. ಒಟ್ಟು ಅಂಚೆ ಚೀಟಿಗಳು x, ಅದರ 1/3ರಷ್ಟು ಸಹೋದರನಿಗೆ, ಅದರ 2/5 ಭಾಗದಷ್ಟು ಸಹೋದರಿಗೆ, ಮತ್ತು ತನ್ನ ಹತ್ರ 96. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ x ನ ಬೆಲೆ ಕಂಡುಹಿಡಿದ್ರೆ ಒಟ್ಟು ಅಂಚೆ ಚೀಟಿಗಳು ನಮ್ಗೆ ಸಿಗ್ತದೆ. ಸೊ ಏನ್ ಮಾಡೋಣ ಅಂತಂದ್ರೆ ಸಿಂಪ್ಲಿಫೈ ಮಾಡ್ಬೇಕಲ್ಲ. ಓಕೆ, ಈ ಎರಡು ವ್ಯಾಲ್ಯೂಗಳನ್ನ ರೈಟ್ ಸೈಡ್ ತಗೊಂಡು ಹೋಗ್ತೀನಿ. 96 ಇಲ್ಲೇ ಇರಲಿ. 96 = x. ಇವೆರಡು ಈ ಕಡೆ ಬಂದ್ರೆ ಇದು -x/3 -2x/5 ಆಗ್ತದೆ. ಸೊ ಈ ಕಡೆ ಸಿಂಪ್ಲಿಫೈ ಮಾಡಿ ಇಲ್ಲಿ 1 ಇದೆ. ಸೊ ಲಸ ತಗೊಂಡ್ರೆ ಎಷ್ಟು ಬರುತ್ತೆ ಅಂದ್ರೆ 15 ಬರ್ತದೆ. ಇಲ್ಲಿ 3, ಇಲ್ಲಿ 5 ಎರಡನ್ನೂ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಅವುಗಳ ಗುಣಲಬ್ಧನೆ ನಮಗೆ ಲಸ ಆಗಿ ಬರುತ್ತೆ. ಹಾಗಾಗಿ 3 5 15. ಸೊ ಇಲ್ಲಿ 1 ಇದೆ ಅಂತಂದ್ರೆ ಇಲ್ಲಿ 15 ಗುಣಿಸಿ, ಇಲ್ಲಿ 3 ಇದೆ ಅಂತಂದ್ರೆ 3 5 15, 5 ಇದೆ ಅಂದ್ರೆ 5 3 15. ಸೊ 15 ಇಂಟು x ಅಂದ್ರೆ 15x, -5 ಇಂಟು x 5x, -3 2 6x. ಸೊ ಇಲ್ಲಿ ಎಡಗಡೆ 96, ಈ 15ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 15 ಈಕ್ವಲ್ಸ್ ಟು ಇಲ್ಲಿ 15x ಇದೆ, ಇಲ್ಲಿ -5 -6 ಎರಡನ್ನು ಆಡ್ ಮಾಡಿದ್ರೆ -11x ಆಗುತ್ತೆ. ಸೊ 96 ಇಂಟು 15 ಈಕ್ವಲ್ಸ್ ಟು 15ರಲ್ಲಿ 11 ಹೋದ್ರೆ 4x. ಈಗ 4ರಿಂದ ಈ 96ನ ಭಾಗಿಸೋಣ. 4 1 4 2 8, 1 ಉಳಿತು 16 ಆಯ್ತು, 4 4 16. ಸೊ x = 24 ಇಂಟು 15 ಗುಣಾಕಾರ ಮಾಡಿ 15 4 60, 0.6, 15 30 ಪ್ಲಸ್ 6 36 ಅಂದ್ರೆ ಎಷ್ಟು? 360. ಒಟ್ಟು ಅಂಚೆ ಚೀಟಿಗಳು ಎಷ್ಟು ಅಂದ್ರೆ 360 ಅಂಚೆ ಚೀಟಿಗಳು. ನೆಕ್ಸ್ಟ್ ಕ್ವಶನ್, 2³ ಇಂಟು 5 -6 -1/2 ಸ್ಕ್ವೇರ್ ಪ್ಲಸ್ √9 ಇದನ್ನು ಸಂಕ್ಷೇಪಿಸಿದಾಗ ದೊರೆಯುವುದು ಎಷ್ಟು ಸಿಗುತ್ತೆ ಅಂತ ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು. 2³ ಅಂದ್ರೆ 8 ಇಂಟು 5 -6 ಅಂತಂದ್ರೆ -1 -1/2 ಸ್ಕ್ವೇರ್ ಅಂದ್ರೆ 1ನ ಸ್ಕ್ವೇರ್ ಮಾಡಿದ್ರೆ 1/2ನ ಸ್ಕ್ವೇರ್ ಮಾಡಿದ್ರೆ 4 ಪ್ಲಸ್ √9 ಅಂತಂದ್ರೆ 3. 8 ಇಂಟು -1 ಅಂತಂದ್ರೆ -8 ಮೈನಸ್ ನೋಡಿ 1/4 ಅಂತಂದ್ರೆ 0.25. ಇದು ಕಾಲು ಭಾಗ ಅಂತ ಅರ್ಥಲ್ಲ, ಹಾಗಾಗಿ 0.25. ಯಾಕೆ 0.25 ಅಂದ್ರೆ ಎಲ್ಲನೂ ಡೆಸಿಮಲ್ ಅಲ್ಲಿ ಇದೆ, ದಶಮಾಂಶದಲ್ಲಿ. ಹಂಗಾಗಿ ನಾ ಏನ್ ಮಾಡಿದೀನಿ ಅದನ್ನ ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಪ್ಲಸ್ 3. ಈಗ ಇವೆರಡನ್ನ ಫಸ್ಟ್ ಸಿಂಪ್ಲಿಫೈ ಮಾಡೋಣ. -8 ಪ್ಲಸ್ 3 ಅಂತಂದ್ರೆ -5. ಸೊ -5 ಮೈನಸ್ 0.25. ಸೊ ಎರಡನ್ನ ಆಡ್ ಮಾಡ್ಬೇಕಲ್ಲ, ಸೊ ಎರಡನ್ನು ಕೂಡಿಸ್ಬೇಕು. ಯಾಕಂದ್ರೆ ಎರಡು ಮೈನಸ್ ಮೈನಸ್ ಇರೋದ್ರಿಂದ ಎರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ನಮಗೆ? -5 ನೋಡಿ, 5 ಇಲ್ಲಿ ಮುಂದೆ 0 0 ಇರ್ತದೆ, ಇಲ್ಲಿ 0.25. ಸೊ ಕೂಡಿಸಿದ್ರೆ 5.25. ಸೊ ಎರಡು ಮೈನಸ್ ಮೈನಸ್ ಇರೋದ್ರಿಂದ -5.25 ಅನ್ನೋದು ಆನ್ಸರ್. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್.
ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವುದರ ಬೆಲೆಯು ಒಂದಕ್ಕಿಂತ ಕಡಿಮೆ ಇದೆ? ಸೊ ಎಲ್ಲ ಬೆಲೆ ಕಂಡುಹಿಡಿಯೋಣ, ಆಮೇಲೆ ಒಂದಕ್ಕಿಂತ ಕಡಿಮೆ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಆಪ್ಷನ್ ನೋಡ್ರಿ, 2 2 2 1 3 3/2 ಪ್ಲಸ್ 2/3 ಲಸ ತಗೊಂಡ್ರೆ, ಅಥವಾ ಅದಕ್ಕಿಂತ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ 1/2 1/2 ಅಂತಂದ್ರೆ ಇದು ಆಲ್ರೆಡಿ 1.5, ಇದು ಆಕ್ಚುಲಿ 1.5 ಪ್ಲಸ್ ಇದಕ್ಕೆ ಒಂದಷ್ಟು ಜಾಸ್ತಿ ಆಡ್ ಮಾಡ್ತಾ ಇದೀವಿ ನಾವು. ಎಷ್ಟು ಆಡ್ ಮಾಡ್ತಾ ಇದೀವಿ ಅಂತಂದ್ರೆ 0.666 ಏನೋ ಬರುತ್ತೆ. ಆಡ್ ಮಾಡಿದ್ರೆ ಇದು ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 1, ಯಾಕಂದ್ರೆ ಇಲ್ಲೇನೆ 1/2 ಇದೆ, ಅದಕ್ಕೆ ಇನ್ನೊಂದಷ್ಟು ಪಾಸಿಟಿವ್ ಕ್ವಾಂಟಿಟಿನ ಆಡ್ ಮಾಡ್ತಿದೀವಿ ನಾವು. ಹಂಗಾಗಿ ಅದು ಎಷ್ಟು ಬರುತ್ತೋ ಗೊತ್ತಿಲ್ಲ, ಮೇ ಬಿ 2.1 ಸಮಥಿಂಗ್ ಏನೋ ಬರುತ್ತೆ. ಬಟ್ ಇಲ್ಲೇ ನಮಗೆ ಗೊತ್ತಾಗುತ್ತೆ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ. ದೇರ್ ಫಾರ್ ಫಸ್ಟ್ ಆಪ್ಷನ್ ರಾಂಗ್. ಇನ್ನು ಸೆಕೆಂಡ್ ಆಪ್ಷನ್ ನೋಡೋಣ. ಸೆಕೆಂಡ್ ಆಪ್ಷನ್ ನೋಡ್ರಿ, ಎಷ್ಟಿದೆ ಅಂದ್ರೆ 1/2 ಅಂದ್ರೆ ಇದನ್ನ ಮಿಶ್ರ ಭಿನ್ನರಾಶಿನ ವಿಷಮವಾಗಿ ಮಾಡ್ಕೊಂಡ್ರೆ 2 1 2 1 3, ಇದು 3/2 ಮೈನಸ್ 2/3 ಗೊತ್ತಿಲ್ಲ ಇರಬಹುದು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಲಸ 6 ಬರುತ್ತೆ. ಇಲ್ಲಿ 3 3 9 ಮೈನಸ್ 2 2 4. ಸೊ 9ರಲ್ಲಿ 4 ಹೋದ್ರೆ 5/6. ಇದು ಒಂದು ಸಮಭಿನ್ನ ರಾಶಿ ಬಂತು. ನಿನಗೆ ಗೊತ್ತಿರಬೇಕು, ಸಮಭಿನ್ನ ರಾಶಿಗಳು ಯಾವಾಗ್ಲೂ ಒಂದಕ್ಕಿಂತ ಕಡಿಮೆ ಇರ್ತವೆ. ಆಲ್ವೇಸ್ ಪ್ರಾಪರ್ ಫ್ರಾಕ್ಷನ್ಸ್ ವಿಲ್ ಬಿ ಲೆಸ್ ದ್ಯಾನ್ 1. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಈಗ ಕರೆಕ್ಟ್ ಆಪ್ಷನ್ ಸಿಕ್ತು. ಇನ್ನು 3 ಮತ್ತು 4 ಯಾಕೆ ಅಲ್ಲ ಅಂತ ಒಂದ್ಸಾರಿ ನೋಡ್ಬೇಡ. ಈಗ ಥರ್ಡ್ ಆಪ್ಷನ್ಗೆ ಬಂದ್ರೆ ಇದನ್ನು ಕೂಡ ಇದನ್ನ ವಿಷಮ ಭಿನ್ನ ರಾಶಿ ಕನ್ವರ್ಟ್ ಮಾಡ್ಕೊತೀನಿ. 2 1 2 1 3 3/2 ಇಂಟು 2/3 ನೋಡ್ರಿ, 3 1 3 2 1 2. ಸೊ ಆನ್ಸರ್ ಎಷ್ಟು ಬಂತು? ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಬಂತು. ಆದ್ರೆ ನಮಗೆ ಬೇಕಾಗಿರೋದು ಕಡಿಮೆ, ಬಟ್ ಇಲ್ಲಿ 1 ಬಂತು. ಹಂಗಾಗಿ ಸೊ ಥರ್ಡ್ ಆಪ್ಷನ್ ಕೂಡ ರಾಂಗ್. ಇನ್ನು ಫೋರ್ತ್ ಬಂದ್ರೆ ಇದನ್ನು ಕೂಡ ಇಂಪ್ರಾಪರ್ ನ ಮಿಕ್ಸ್ಡ್ ನ ಇಂಪ್ರಾಪರ್ ಮಾಡ್ಕೊಂತೀನಿ. 2 1 2 2 1 3. ಸೊ 3/2 ಭಾಗ್ಲೆ 2/3. ಸೊ ಇದನ್ನ ಸಿಂಪ್ಲಿಫೈ ಮಾಡೋದು ಹೇಗೆ? 3/2 ಇಂಟು ಈ 2/3 ರೆಸಿಪ್ರೋಕಲ್ ತಗೊಂಡ್ರೆ ಅದು 3/2 ಆಗ್ತದೆ. ಸೊ 3 3 9 2 2 4. ಇದು ಒಂದು ಇಂಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿಗಳು ಯಾವಾಗಲೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆಗಿರ್ತವೆ. ಸೊ ಹಾಗಾಗಿ ಈ ಫೋರ್ತ್ ಆಪ್ಷನ್ ಕೂಡ ರಾಂಗ್. ಸೊ ಉಳಿದಿರೋದು ಒಂದೇ ಒಂದು ಆಪ್ಷನ್ ಯಾವುದು ಅಂತಂದ್ರೆ ಸೆಕೆಂಡ್ ಆಪ್ಷನ್. ಆಲ್ರೆಡಿ ಅದು ಕರೆಕ್ಟ್ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್ ಈಸ್, ಕೆಳಗಿನ ಯಾವ ಭಿನ್ನ ರಾಶಿಯು 3/4 ದೊಡ್ಡದು ಮತ್ತು 5/6 ಚಿಕ್ಕದು ಆಗಿದೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ 3/4 ಅಂತಂದ್ರೆ ಮುಕ್ಕಾಲು ಅಂತಂದ್ರೆ 0.75. ಇನ್ನು 5/6 ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರೆ 0. ಇದೆಷ್ಟಾಗ್ತದೆ? 6 50 ಆಯ್ತಲ್ಲ, 6 7 42 6 8 48. ನೋಡಿ, ಇಲ್ಲಿ ಭಾಗಾಕಾರ ಮಾಡಿದ್ರೆ 0 ಪಾಯಿಂಟ್ ಕೊಟ್ರೆ ಇಲ್ಲಿ 50, 6 8 48. ಎಷ್ಟು ಉಳಿತು? ಅಲ್ಲಿಗೆ 2 ಉಳಿತು. 0 ಕೊಟ್ರೆ 6 7 2 6 3 18, ಮತ್ತೆ 2 ಉಳಿತು, ಮತ್ತೆ 6 3 18. ಸೊ 8 0.833333 ಅಂತ ಬರ್ತದೆ. ಸೊ ಇಲ್ಲಿ ಬಾರ್ 3 ಅಂತ ಬರೀಬಹುದು. ಇವೆರಡರ ನಡುವೆ ಇರಬೇಕು. ಇದು ನೋಡಿ, 1/2 ಅಂತಂದ್ರೆ 0.5. ಸೊ 0.75 ಚಿಕ್ಕದಾಯಿತು, ಇದಲ್ಲ. ಇನ್ನು 2/3 ಅಂತಂದ್ರೆ ಇದೆಷ್ಟಾಗ್ತದೆ? 0.35 3 6 18, 0.666 ಅಂತ ಬರ್ತದೆ. ಸೊ ಇದು ಕೂಡ 0.75 ಚಿಕ್ಕದಾಯಿತು. ಸೊ ಆಪ್ಷನ್ 2 ಕೂಡ ಅಲ್ಲ. 4/5 ಅಂತಂದ್ರೆ ಅದಕ್ಕೆ ಹೋಗೋಣ. ಫಸ್ಟ್ ಇಲ್ಲಿ ನೋಡಿ, ಡಿವೈಡ್ ಬೈ 10 ಇರೋದ್ರಿಂದ ಇದ್ರ ಬೆಲೆ ಎಷ್ಟಾಗ್ತದೆ? 0.9. ಸೊ 0.9 ಅನ್ನೋದು 0.8 ದೊಡ್ಡದಾಯಿತು. ಸೊ ಫೋರ್ತ್ ಆಪ್ಷನ್ ರಾಂಗ್, ಥರ್ಡ್ ಆಪ್ಷನ್ ಕರೆಕ್ಟ್. ಈಗ ಇದ್ರ ಬೆಲೆ ಎಷ್ಟು ಅಂತ ಕಂಡುಹಿಡಿಯೋಣ. 4/5. ಸೊ ಇದೆಷ್ಟಾಗ್ತದೆ? 5 0 ಪಾಯಿಂಟ್ ಕೊಟ್ರೆ ಇಲ್ಲಿ 4, 5 8 40, 0.8 ನೋಡ್ರಿ, 0.75 ಮತ್ತು 0.8333 ಅವೆರಡರ ನಡುವೆ 0.82 ಇದೆ. ಹಾಗಾಗಿ ಥರ್ಡ್ ಆಪ್ಷನ್ ಕರೆಕ್ಟ್.